ಹಾಗೆ ದ್ರೌಪದಿಗೆ ಸೀರೆಯ ಹಾಗೆ ಉಡಿಸ್ತಾನೆ ದೇವರು ಮೇಲಿಂದ. ಗೊತ್ತಾಯ್ತಾ? ಆಗ ದ್ರೌಪದಿಯ ಸೀರೆ ಎಳ್ದಷ್ಟು ಉದ್ದ ಆಗ್ತಾ ಬರ್ತದೆ. ದ್ರೌಪದಿ ಯಾಕಂದ್ರೆ ದುರ್ಯೋಧನಿಗೆ ಎಳ್ದು ಸುಸ್ತಾಗಿ ಹೋಗ್ತದೆ ದುರ್ಯೋಧನಿಗೆ. ಹಾಗಿದ್ರೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಏನ್ ಮಾಡ್ತಾರೆ ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ? ದೇವ್ರು ನಮ್ಮನ್ನ ನೋಡ್ಕೊಳ್ತಾರೆ. ಅದರಿಂದ ಇವತ್ತು ನಾವೆಲ್ಲರೂ ಅಣ್ಣ ತಂಗಿಯ ಹಾಗೆ ಇದ್ದುಕೊಂಡು, ಇವತ್ತು ಮಾತ್ರಲ್ಲ ಎಲ್ಲರೂ ಯಾವಾಗ್ಲೂ ಅಣ್ಣ ತಂಗಿಯ ಹಾಗೆ ಚಂದವಾಗಿ ಸುಖವಾಗಿ ಬಾಳ್ಬೇಕು ಅಂತ ಗೊತ್ತಾಯ್ತಾ? ನನ್ನ ಅಣ್ಣನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರ ಹತ್ರ ಕೇಳ್ಕೊಂಡು ರಕ್ಷೆ ಕಟ್ಟಬೇಕು. ನಿಮ್ಮ ಮನೆಯಲ್ಲಿ ನಿಮ್ಗೊಬ್ಬ ಅಣ್ಣ ತಮ್ಮ ಇರ್ತಾನೆ, ಸ್ಕೂಲಲ್ಲಿ ನೀವೆಲ್ಲರೂ ಅಣ್ಣ ತಮ್ಮಂದ್ರು, ಯಾರು ಅಳ್ಲಿಕ್ಕಿಲ್ಲ ಇದು ನನ್ನ ಅಣ್ಣ ಅಲ್ಲ ಅಂತ. ಅರ್ಥಾಯ್ತಾ? ನಾವು ಶಾಲೆಗೆ ಹೋದಾಗ ಎಲ್ಲರೂ ನಮ್ಮ ಅಣ್ಣ ತಮ್ಮಂದ್ರು, ಯಾರು ಬಿದ್ರು ಅವ್ರು ಬಿದ್ದ ಅಂತ ಬಿಡುದಲ್ಲ. ಅರ್ಥಾಯ್ತಾ? ಅವನ ಎತ್ತಬೇಕು ಅಥವಾ ಅವಳನ್ನು ಹೋಗಿ ಎತ್ತಬೇಕು. ತಂಗಿ ಅಲ್ವಾ, ತಮ್ಮ ಅಲ್ವಾ, ಅಣ್ಣ ಅಲ್ವಾ? ಅರ್ಥಾಯ್ತಾ? ಯಾರನ್ನು ಜೋರ್ ಮಾಡಬಾರ್ದು, ಯಾರಿಗೂ ತೊಂದರೆ ಮಾಡಬಾರ್ದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಅಣ್ಣ ತಂಗಿಯರು ಅಂತ ಹೇಳಿ ಸ್ಕೂಲಲ್ಲಿ ಚಂದವಾಗಿ ಇರ್ಬೇಕು. ಅರ್ಥಾಯ್ತಾ? ನಿಮ್ಗೆಲ್ರಿಗೂ ದೇವ್ರು ಏನ್ ಮಾಡ್ಲಿ, ಒಳ್ಳೇದ್ ಮಾಡ್ಲಿ. ಸಾವಿರಾರು ವರ್ಷಗಳ ನಿರಂತರ ಸಂಘರ್ಷದ ಇತಿಹಾಸದಲ್ಲಿ ಉತ್ಥಾನ ಪತನಗಳನ್ನು ಕಂಡ ದೇಶ ಭಾರತ. ನಮ್ಮ ಜನಮಾನಸದಲ್ಲಿ ಬೇರೂರಿದ್ದ ಧರ್ಮದ ಮೇಲಿನ ಶ್ರದ್ಧೆ ಮತ್ತು ನಂಬಿಕೆಯ ಕಾರಣದಿಂದ ಸಂಸ್ಕೃತಿ ಅಖಂಡವಾಗಿ ಉಳಿಯುತ್ತಲ್ಲದೆ ನಿರಂತರವಾಗಿ ಹರಿದು ಧರ್ಮದ ಆಧಾರದಲ್ಲಿ ಸಂಸ್ಕೃತಿ ಸಮಾಜಗಳು ರೂಪುಗೊಂಡವು. ಪರಸ್ಪರ ಸಹೋದರತೆ ಆತ್ಮೀಯತೆಯೊಂದಿಗೆ ಪ್ರತಿಯೊಬ್ಬರ ಪ್ರಯತ್ನದ ಫಲವಾಗಿ ಉನ್ನತಿಯೆಡೆಗೆ ಸಾಗಲು ಸಾಧ್ಯವಾಯಿತು. ವಿಶ್ವಮಾಂಗಲ್ಯದ ಪರಿಕಲ್ಪನೆಯನ್ನು ಜಗತ್ತಿಗೆ ನೀಡಲು ಸಾಧ್ಯವಾಯಿತು. ನಮ್ಮ ರಾಷ್ಟ್ರದ ಮೂಲ ಘಟಕವಾದ ಕುಟುಂಬಗಳಲ್ಲಿ ನಷ್ಟವಾಗುವ ಮೌಲ್ಯಗಳನ್ನು ಮತ್ತೆ ಪ್ರತಿಷ್ಠಾಪಿಸಿ ಪ್ರತಿ ಮನೆಯ ಸದಸ್ಯರೆಲ್ಲರೂ ಕಲಿತು ಭಜನೆ, ಭೋಜನಂತಹ ಸಂಸ್ಕಾರ ಚಟುವಟಿಕೆಗಳ ಮೂಲಕ ಪ್ರತಿ ಮನೆಯು ಹಿಂದೂ ಸಂಸ್ಕೃತಿ ಆಚರಣೆಯ ಪ್ರತಿರೂಪವಾಗಬೇಕು. ನಮ್ಮ ಸಮಾಜದ ಪ್ರತಿ ಮನೆಯು ಪರಸ್ಪರ ಮಿತ್ರತ್ವದ ಭಾವನೆ ಬೆಳೆಸಿಕೊಳ್ಳುವ ಮೂಲಕ ಬಂಧುತ್ವದ ಭಾವನೆ ಅರಳಿಸಿ ಮೇಲು ಕೀಳು ಭಾವನೆಯನ್ನು ತೊಲಗಿಸಿ ಎಲ್ಲರ ಮನಸ್ಸನ್ನು ಬೆಸೆದು ಸಮರಸತೆಯುಕ್ತ, ವಿಷಮತೆ ಮುಕ್ತ, ಸಂಘರ್ಷ ಮುಕ್ತ ಸಮಾಜ ನಮ್ಮದಾಗಬೇಕು. ದೇವಸ್ಥಾನ, ಕೆರೆ, ಸ್ಮಶಾನ ಸರ್ವರಿಗೂ ಉಪಯೋಗಕ್ಕೆ ಮುಕ್ತವಾಗಬೇಕು. ನೆಲ, ಜಲ, ವಾಯು ಇವೆಲ್ಲವನ್ನು ಒಳಗೊಂಡು ಪ್ರಕೃತಿ ಮಾತೆಯ ಪರಿಸರದ ಸಂರಕ್ಷಣೆ ಮಾಡಿ ಮಾಲಿನ್ಯ ಮುಕ್ತ, ಆರೋಗ್ಯಯುಕ್ತ ಪರಿಸರ ನಿರ್ಮಿಸಬೇಕಾಗಿದೆ. ನಮ್ಮ ಆಚಾರ, ವಿಚಾರ, ವ್ಯವಹಾರಗಳಲ್ಲಿ ಸ್ವದೇಶಿತನವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸ್ವಭಾಷೆ, ಸ್ವಭೂಷ, ಸ್ವದೇಶಿ, ಸ್ವರಾಜ್ಯ, ಸ್ವತಂತ್ರ, ಸ್ವರಾಷ್ಟ್ರ, ಸ್ವಧರ್ಮ ಹೀಗೆ ಸ್ವತ್ವದ ಆಧಾರದ ಮೇಲೆ ಭಾರತದ ಪುನರುತ್ಥಾನ ಮಾಡಬೇಕಾಗಿದೆ. ದೇಶ ಸಮಾಜದ ಸುವ್ಯವಸ್ಥೆಗಾಗಿ ಇರುವ ಸಂವಿಧಾನ, ಕಾನೂನುಗಳ ಪಾಲನೆ ನಮ್ಮ ಆದ್ಯ ಕರ್ತವ್ಯ. ವೈಯಕ್ತಿಕ ಹಾಗೂ ಸಾಮಾಜಿಕ ಬದುಕಿನಲ್ಲಿ ನಾಗರಿಕ ಶಿಷ್ಟಾಚಾರವನ್ನು ಪಾಲಿಸಿ ಅನುಶಾಸನಯುಕ್ತ ಬದುಕಿಗೆ ಸಂಕಲ್ಪಿಸಬೇಕಾಗಿದೆ.
ಸಮಾಜದಲ್ಲಿ ಹಿಂದುತ್ವದ ಜಾಗರಣವಾಗುತ್ತಿರುವ ಈ ಹೊತ್ತಿನಲ್ಲಿ ವಿಘಟನಕಾರಿ ಶಕ್ತಿಗಳ ಸಕ್ರಿಯತೆಯು ಹೆಚ್ಚುತ್ತಿದೆ. ಪ್ರದೇಶ, ಭಾಷೆ, ಆಚಾರ, ವಿಚಾರ ಮುಂತಾದ ಈ ನೆಲದ ವಿವಿಧತೆಗಳನ್ನೇ ವಿಘಟನೆಯ ಅಸ್ತ್ರವನ್ನಾಗಿಸಲು ಹೊರಟಿರುವ ಅಪಾಯಕಾರಿ ಶಕ್ತಿಗಳ ಪ್ರಯತ್ನವನ್ನು ವಿಫಲಗೊಳಿಸಬೇಕಾಗಿದೆ. ಹಿಂದೂ ಧರ್ಮ, ಸಂಸ್ಕೃತಿ, ಸಮಾಜದ ಬಗ್ಗೆ ಅಪನಂಬಿಕೆ ಮೂಡಿಸುವ ವೈಚಾರಿಕ ಸಂಘರ್ಷವನ್ನು ಸಮರ್ಥವಾಗಿ ಎದುರಿಸಬೇಕಾಗಿದೆ. ಧರ್ಮ, ಸಂಸ್ಕೃತಿ, ಸಮಾಜ, ರಾಷ್ಟ್ರದ ಬಗೆಗೆ ಅರಿವು ಮೂಡಿಸಿ ರಾಷ್ಟ್ರೋನ್ನತಿಯ ಮೂಲಕ ವಿಶ್ವೋನ್ನತಿಯನ್ನು ಸಾಧಿಸುವ ಕಾಲ ಸನ್ನಿಹಿತವಾಗುತ್ತಿದೆ. ಸಂಘ ಇಂದು ಶತಾಬ್ದಿಯ ಹೊಸ್ತಿಲಿನಲ್ಲಿದೆ. ರಾಮ ಮಂದಿರದ ಸಕಾರ ನಮ್ಮ ಶಕ್ತಿ ಮತ್ತು ವಿಶ್ವಾಸವನ್ನು ನೂರ್ಮಡಿಗೊಳಿಸಿದೆ. ಇಡೀ ವಿಶ್ವವೇ ಭಾರತದತ್ತ ಭರವಸೆಯಿಂದ ನೋಡುತ್ತಿರುವ ಈ ಹೊತ್ತಿನಲ್ಲಿ ರಾಮನ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಸಮಾಜದಲ್ಲಿ ಆಗಬೇಕಾದ ಪರಿವರ್ತನೆಗಳಿಗೆ ನಮ್ಮ ಮೇಲ್ಪಂಕ್ತಿಯಿಂದ ಮಾದರಿಯಾಗೋಣ. ಧರ್ಮ, ಸಂಸ್ಕೃತಿಗಳ ಸಂರಕ್ಷಣೆ, ಸಮಾಜದ ಸಂಘಟನೆ, ದೇಶದ ಸುರಕ್ಷತೆ ಇಂದಿನ ಅವಶ್ಯಕತೆ. ಇವೆಲ್ಲದರ ಸಕಾರಕ್ಕಾಗಿ ನಮ್ಮೆಲ್ಲರ ಸಮರ್ಪಣೆಯ ಅಗತ್ಯವಿದೆ. ನಿತ್ಯ ನಿರಂತರ ಶ್ರಮ ಸಮಯದ ಮೂಲಕ ಯಶಸ್ಸನ್ನು ಸುನಿಶ್ಚಿತಗೊಳಿಸೋಣ. ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಒಂದು ಎಂಬ ಬಂಧುಭಾವದ ಪ್ರತೀಕವಾಗಿರುವ ರಕ್ಷೆಯನ್ನು ಧರಿಸೋಣ. ರಕ್ಷೆ ಎಲ್ಲರಿಗೂ ಶುಭ ತರಲಿ. ಜೈ ಹಿಂದ್.